ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಜೊತೆ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಮ್ಮಮ್ಮ ಮನೇಲಿದ್ದೀವಿ. ಸಂಡೇ ಆಗಿರೋದ್ರಿಂದ ನಮ್ಮ ಅಕ್ಕ ಮಗಳದು ನಾಮಕರಣ ಫಂಕ್ಷನ್ ಇದೆ, ಅಂದರೆ ಕಿವಿ ಚುಚ್ಚೋದು. ಸೊ ಹಾಗಾಗಿ ಹೋಗಬೇಕು. ಅಕ್ಕಯ್ಯಮ್ಮನ ಬೆಟ್ಟದಲ್ಲಿರೋದು. ಹಸ್ಬೆಂಡ್ ಇವಾಗ ಬಂದಿದ್ದಾರೆ, ಓಡಬೇಕು. ಈ ಸಿಕ್ಕಾಬಟ್ಟೆ ಬಿಸಿಲು ಬೇರೆ. ನೋಡೋಣ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬುಜ್ಜಿ ಬೇಬಿ ಮನೇಲಿ ಮಲ್ಕೊಂಡ್ಬಿಟ್ಟಿದ್ದ. ಎಬ್ಬರ್ಸಕ್ ಹೋದ್ರೆ ಇನ್ನು ಅಳ್ತಾನೆ. ಅಂಡ್ ಅವ್ನು ಎದ್ದೋಳೋವರೆಗೂ ವೆಯ್ಟ್ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಎತ್ಕೊಂಡ್ವಿ. ಕಾರಲ್ಲಿ ಹತ್ತಿದ ತಕ್ಷಣ ಎದ್ಬಿಟ್ಟ. ಸೊ ಅಲ್ಲಿ ರೆಡಿ ಮಾಡಿಸ್ಕೊಂಡು ಇವಾಗ ಹೊರಟಿದ್ದೀವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಕಿವಿ ಎಲ್ಲ ಚುಚ್ಬಿಟ್ಟಿದ್ರು. ಅಲ್ಲಿ ನಿಂತ್ಕೊಂಡಿದ್ರು ಅಂಡ್ ತುಂಬಾ ಅಳ್ತಾ ಇದ್ಲು ಅವಳು. ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ, ಬಿಕಾಸ್ ಕಿವಿ ಚುಚ್ಚಿದ್ರು, ಮೊಟ್ಟೆ ಎಲ್ಲ ಹೊಡೆದಿದ್ರಲ್ಲ. ಹಾಗಾಗಿ ಕರೆದ್ರು ಕೂಡ ಬರ್ತಾನೆ ಇದ್ದಿದ್ದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಇರು ಅಂತ ಹೇಳಿ ಸುಮ್ಮನೆ ಆದೆ. ಅಂಡ್ ಫಂಕ್ಷನ್ ಇದ್ದಿದ್ದು ಅಕ್ಕಯ್ಯಮ್ಮನ ಬೆಟ್ಟದಲ್ಲಿ. ಕೆಳಗಡೆ ಹಾಲ್ ಎಲ್ಲ ಇರುತ್ತಲ್ಲ, ಅಲ್ಲಿ ಇಟ್ಟಿದ್ರು. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಒಂದ್ಸಲಿ ಮಾತಾಡಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆ್ಯಂಡ್ ನಡ್ಕೊಂಡೆಲ್ಲ ಏನು ಅಂದರೆ ಬೆಟ್ಟ ಎಲ್ಲ ಹತ್ಕೊಂಡು ಹೋಗಿಲ್ಲ, ಮೆಟ್ಲು. ನಾವು ಡೈರೆಕ್ಟು ಕಾರಲ್ಲೇ ಹೋದ್ವಿ. ಅಲ್ಲಿ ಕಾರ್ ನಿಲ್ಸಕ್ಕೆ ಪಾರ್ಕಿಂಗ್ ಎಲ್ಲ ಇರುತ್ತಲ್ಲ, ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾವು ಇವಾಗ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ನಾವು ಅಂದರೆ ನಮ್ಮ ಕಾಲೇಜ್ ಡೇಸಲ್ಲೆಲ್ಲ ಬಂದಾಗ ಇಷ್ಟೊಂದೆಲ್ಲ ಇಂಪ್ರೂವ್ ಇದ್ದಿದ್ದಿಲ್ಲ. ಆ್ಯಂಡ್ ಇಲ್ಲಿ ಯಾರೂ ಇರ್ತಾನೂ ಇದ್ದಿದ್ದಿಲ್ಲ. ಜಸ್ಟ್ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಪೂಜಾರು ಇರ್ತಿದ್ರು ಅಷ್ಟೇ. ಬಟ್ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡೋಕ್ಕೆ ಹೋದಾಗ. ಆ್ಯಂಡ್ ಬೇರೆ ಥರ ದೇವಸ್ಥಾನಗಳೆಲ್ಲ ಕಟ್ತಾ ಇದ್ದಾರೆ, ಸಖತ್ತಾಗಿದೆ. ಆ್ಯಂಡ್ ಸರಿ ಅಂತ ಹೇಳಿಬಿಟ್ಟು ನಾವು ಕೂಡ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಆ್ಯಂಡ್ ದರ್ಶನ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಏನೇನೋ ಆಟ ಸಾಮಾನೆಲ್ಲ ಇಟ್ಟಿದ್ರು. ಅವ್ರು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ರು. ಸೊ ಅವ್ರನ್ನೂ ಕುಡ್ಸ್ಕೊಂಡು ಮತ್ತೆ ಕೆಳಗಡೆ ಬಂದು ನಾವು ಬೇಬಿಗೋಸ್ಕರ ಗಿಫ್ಟ್ ತೊಗೊಂಡು ಬಂದಿದ್ವಲ್ಲ, ಅದನ್ನು ಕೊಟ್ಟು ಅಮ್ಮ ಕೈಲೇ ಕೊಡೋಕೆ ಹೇಳಿದ್ವಿ. ಅದನ್ನು ಕೊಟ್ಬಿಟ್ಟು ಹಾಗೆ ಅಮ್ಮನ್ನ ಅಲ್ಲೇ ಬಿಟ್ಟು ನಾವಿವತ್ತು ನನ್ನ ತಮ್ಮನ ಹೆಂಡತಿ ಬರ್ತ್ಡೇ ಕೂಡ ಇತ್ತು. ಅವನು ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡಿದ್ದ. ಸೊ ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದಿದ್ವಿ. ಆ್ಯಂಡ್ ಡೆಕೋರೇಷನ್ ಎಲ್ಲ ಆಲ್ರೆಡಿ ರೆಡಿ ಆಗಿತ್ತು. ಆ್ಯಂಡ್ ಇನ್ನೂ ಬೇರೆ ಬೇರೆ ಥರ ಥೀಮಲ್ಲಿತ್ತ. ಸೊ ನಾವು ಕೂಡ ಅಲ್ಲಿ ನಿಂತ್ಕೊಂಡು ಸುಮ್ಮನೆ ವಿಡಿಯೋ ಮಾಡ್ಕೊಳ್ಳೋದು, ಫೋಟೋಸ್ ಎಲ್ಲ ಇಡ್ಸ್ಕೊಳ್ಳೋದು ಮಾಡ್ತಾ ಇದ್ವಿ. ಬಿಕಾಸ್ ತುಂಬ ಚೆನ್ನಾಗಿತ್ತು ಹಾಗಾಗಿ. ಆ್ಯಂಡ್ ಅಲ್ಲಿ ಅವ್ನು ಆಲ್ರೆಡಿ ಎಲ್ಲ ಪ್ಲ್ಯಾನ್ ಮಾಡಿದ್ದ. ಹಾಗೆ ಅವ್ರು ಸ್ವಲ್ಪ ಸಿಸ್ಟರ್ಸು ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿದ್ದರು. ಅಲ್ಲಿ ಹೋಗಿ ಏನೇನು ಪ್ರೋಸೆಸ್ ಇದೆ ಅದನ್ನೆಲ್ಲ ಮುಗಿಸ್ಕೊತಾ ಇದ್ನ. ನನ್ನ ಮಕ್ಕಳು ಅಲ್ಲಿರೋ ಬಲೂನೆಲ್ಲ ಎತ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ರು ಖುಷಿಯಾಗಿ. ಸೊ ನಾವು ಆರಾಮಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಮದುವೆ ಆದಮೇಲೆ ಫಸ್ಟು ಬರ್ಡೇ ಅಲ್ವಾ, ಸ್ವಲ್ಪ ಮೆಮೊರೇಬಲ್ ಆಗಿರಲಿ ಅಂತ ಹೇಳಿಬಿಟ್ಟು ಏನೇನೋ ಪ್ಲ್ಯಾನ್ ಮಾಡಿದ್ದ. ಚೆನ್ನಾಗಿತ್ತು ಒಂಥರ. ಒಳಗಡೆ ಕಣ್ಣು ಮುಚ್ಕೊಂಡೆಲ್ಲ ಕರ್ಕೊಂಡೋಗಿ ಫಾಗ್ ಎಫೆಕ್ಟ್ ಎಲ್ಲ ಹಾಕ್ಬಿಟ್ಟು ತೋರಿಸ್ತಾ ಇದ್ದ. ಆ್ಯಂಡ್ ಬುಜ್ಜಿ ಬೇಬಿಗೂ ಹಾಗೆ ಬಾರೋ ಅಂದ್ರೆ ಅವನು ಅದು ಫಾಗ್ ನೋಡಿಬಿಟ್ಟು ಎದ್ರುಕೊತಾ ಇದ್ದ, ಒಳಗಡೆ ಬರೋಕ್ಕೆ ರೆಡಿ ಇದ್ದಿದ್ದಿಲ್ಲ. ಆಮೇಲೆ ಬಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗಿಫ್ಟ್ ಎಲ್ಲ ಮಾಡಿಸಿದ್ದ. ಸೊ ಗಿಫ್ಟ್ ಕೊಟ್ಟರು ಫಸ್ಟು. ಅದು ಏನು ಅಂತ ಓಪನ್ ಮಾಡಿ ನೋಡೋಕೆ ನಾವು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ವಿ ಏನಿರ್ಬೋದು ಅಂತ. ಬರ್ತ್ಡೇ ಗರ್ಲ್ಗಿಂತ ಜಾಸ್ತಿ ಕ್ಯೂರಿಯಾಸಿಟಿ ನಮಗೆ ಇತ್ತು. ಸೊ ನೋಡೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಾ. ಆ್ಯಂಡ್ ಫೈನಲಿ ಅದು ಫೋಟೋ ಫ್ರೇಮು. ಆ್ಯಂಡ್ ಮದುವೆದು ಫೋಟೋಸ್ ಅಂದರೆ ಜಾಸ್ತಿ ಇಡಿಸಿಲ್ಲ ಅವ್ರದ್ದು. ಅದನ್ನು ಮಿಡಲಲ್ಲಿ ಹಾಕ್ಬಿಟ್ಟು ಆ್ಯಂಡ್ ಅವ್ರದ್ದು ಮೆಮೊರೀಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸುತ್ತ ಹಾಕ್ಸಿದ್ದ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫೋಟೋಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟು ಕೇಕ್ ಎಲ್ಲ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ನಿಂತಿದ್ವಿ. ಆ್ಯಂಡ್ ಹ್ಯಾಪಿ ಬರ್ಡೇ ಲಿಖಿತ. ಸೊ ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ ಯಾವಾಗಲೂ, ಇಬ್ಬರು ಹೀಗೆ ಖುಷಿಯಾಗಿರಿ ಅಷ್ಟೇ. ನಾನು ಇವಾಗ ಕೇಕ್ ಕಟ್ ಮಾಡೋಕ್ಕೆ ಹೋದರು. ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಹ್ಯಾಪಿ ಬರ್ತ್ಡೇ ಗರ್ಲ್ದಂತ ಇರುತ್ತಲ್ಲ, ಹ್ಯಾಪಿ ಬರ್ತ್ಡೇ ಬ್ಯಾನರ್ ಎಲ್ಲ ಹಾಕ್ಬಿಟ್ಟು ಮತ್ತು ಕ್ವೀನ್ ಥರ ಫೀಲ್ ಕೊಡೋಕ್ಕೆ ಒಂದು ಕ್ರೌನ್ ಎಲ್ಲ ಹಾಕ್ತಾ ಚೆನ್ನಾಗಿತ್ತು. ಮುದ್ದಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ತುಂಬ ಚೆನ್ನಾಗೇ ಹೋಯ್ತು ಸೆಲೆಬ್ರೇಷನ್ ಎಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು ನಮಗೂ. ಆ್ಯಂಡ್ ನಾವಂತೂ ಫೋಟೋಸು ವಿಡಿಯೋಸ್ ಎಲ್ಲ ಇಟ್ಕೊತಾ ಇದ್ವಿ. ಬರ್ಡೇಗಳಿಗಿಂತ ಜಾಸ್ತಿ ನಾವೇ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊತಾ ಇದ್ವಿ. ಆ್ಯಂಡ್ ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಜೊತೆಲೇ ಅವ್ರ ಫ್ರೆಂಡು ಕೂಡ ಬಂದಿದ್ದರು. ಸೊ ಅವರು ಕೂಡ ಕೇಕೆಲ್ಲ ಕಟ್ ಮಾಡಿಸ್ತಾ ಇದ್ದರು. ಚಿರು ಬುಜ್ಜಿ ಅಂತೂ ಕಾಯ್ತಾ ಇದ್ರು, ಯಾವಾಗ ಅತ್ತೆ ಕೇಕ್ ಕಟ್ ಮಾಡ್ತಾರೆ ನನಗೆ ಕೊಡ್ತಾರೆ ಅಂತ ಹೇಳಿಬಿಟ್ಟು. ಅವ್ರಿಗೆ ಎಲ್ಲಾದರೂ ಹೋಗಲಿ, ಅವ್ರಿಗೆ ಏನು ತಿನ್ನೋದು ಇದೆಯೋ ಅದು ಬೇಕು ಅಷ್ಟೇ. ಸೊ ನೋಡ್ತಾ ಇರ್ಬೋದು ಅವ್ರು ಕೇಕ್ ಕಟ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಎಲ್ಲರಿಗೂ ತಿನ್ನಿಸಿದ್ವಿ. ಆ್ಯಂಡ್ ನಾವು ಕೂಡ ಹೋಗಿ ತಿನ್ನಿಸಿದ್ವಿ. ಹಾಗೆ ಅವ್ರ ಸಿಸ್ಟರ್ಸ್ ಎಲ್ಲ ಬಂದಿದ್ರಲ್ಲ, ಅವರು ಕೂಡ ತಿನ್ನಿಸಿದ್ರು.
ತುಂಬ ಚೆನ್ನಾಗೇ ಹೋಯಿತು ಫಂಕ್ಷನ್ನು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಏನಂದರೆ ಅರ್ಜೆಂಟಲ್ಲಿ ಹೋಗ್ಬೇಕಾಯಿತು ನಾವು. ಬಿಕಾಸ್ ಎರಡೂ ಫಂಕ್ಷನು ಒಂದೇ ದಿನ ಇದ್ದಿದ್ದರಿಂದ ಅಲ್ಲೂ ಹೋಗ್ಬೇಕಾಗಿತ್ತು, ಇಲ್ಲೂ ಹೋಗ್ಬೇಕಾಗಿತ್ತು. ಹಾಗಾಗಿ ಅಮ್ಮನ್ನ ಅಲ್ಲಿ ಬಿಟ್ಬಿಟ್ಟು ಬಂದ್ವಿ. ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾವು ಕೂಡ ಹೋಗಿ ಕೇಕ್ ಎಲ್ಲ ತಿನ್ನಿಸ್ಬಿಟ್ವಿ. ಆ್ಯಂಡ್ ಬರ್ಡೇಗಳಿಗೆ ಗಿಫ್ಟೇನೂ ಕೊಡೋಕ್ಕಾಗಿಲ್ಲ ಅರ್ಜೆಂಟಲ್ಲಿ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ಕೊಟ್ಟರೆ ಆಯಿತು ಅಂತ ಹೇಳಿ ಕೇಕ್ ಎಲ್ಲ ತಿನ್ಕೊಂಡು ಅಲ್ಲಿಂದ ನಾವು ಕೂಡ ಸ್ವಲ್ಪ ಹೊತ್ತು ಅವರು ಸಿಸ್ಟರ್ಸ್ ಎಲ್ಲ ತಿಂತಾ ಇದ್ರಲ್ಲ ನೋಡಿಕೊಂಡು ಹೊರಟ್ವಿ. ಬಿಕಾಸ್ ಮತ್ತೆ ವಾಪಸ್ ನಾವು ಅಮ್ಮ ಹತ್ರ ಹೋಗಬೇಕಾಗಿತ್ತು. ಹಾಗಾಗಿ ಬಟ್ ಬರ್ಡೇ ಮಾತ್ರ ತುಂಬ ಚೆನ್ನಾಗೋಯ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಯಾವಾಗಲೂ ಅವರಿಬ್ಬರು ಹಿಂಗೆ ಖುಷಿಯಾಗಿದ್ದರೆ ನಮಗೂ ಖುಷಿನೇ. ಆ್ಯಂಡ್ ಚೆನ್ನಾಗಿತ್ತು ಸೆಲೆಬ್ರೇಷನ್ನು. ಮಜಾ ಟಾಕೀಸ್ ಅಂತ ಯಾವುದೋ ಸೆಲೆಬ್ರೇಷನ್ ಹಾಲಲ್ಲಿ ಮಾಡಿದ್ದು. ಇದಿರೋದು ಕೋಗಿಲು ಕ್ರಾಸ್ ಅಂತ ಇರೋದು. ಸೊ ಅಲ್ಲೆಲ್ಲ ಮಾಡಿಕೊಂಡು ಚಿರು ಬುಜ್ಜಿ ಬೇಬಿ ಜಗಳ ಆಡಿಕೊಂಡು ಚಿರು ಹೊರಗಡೆ ಬಂದು ಅಳ್ತಾ ಇದ್ದ. ಹಾಗಾಗಿ ಸಮಾಧಾನ ಮಾಡ್ತಾಯಿದ್ರು. ಸಾರಿ, ಅವ್ರಿಗೂ ಬಾಯ್ ಮಾಡಿಬಿಟ್ಟು ವಾಪಸ್ ನಾವು ಅಮ್ಮ ಇದ್ರಲ್ಲ ಅಕ್ಕಮ್ಮನ ಬೆಟ್ಟದಲ್ಲಿ ಅಲ್ಲಿಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಫಂಕ್ಷನ್ ಎಲ್ಲ ಅಷ್ಟೊತ್ತಿಗೆ ಮುಗ್ದೋಗಿತ್ತು. ಬರೋರೆಲ್ಲ ಬಂದು ಆಲ್ರೆಡಿ ಹೋಗಿದ್ರು. ಸೊ ನಾವು ಕೂಡ ಊಟ ಮಾಡಿಕೊಂಡು ಇನ್ನೇನು ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ಮನೆಗೆ ಹೊರಟ್ವಿ. ಇವಾಗ ಅಮ್ಮ ಮನೆಗೆ ಹೋಗಿ ಲಗೇಜ್ ಎಲ್ಲ ಅಲ್ಲೇ ಇದೆ. ಮತ್ತೆ ವಾಪಸ್ ನಾನು ಮತ್ತೆ ನಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಅಲ್ಲಿಗೆ ಹೋಗಿ ಲಗೇಜ್ ಎಲ್ಲ ಎತ್ಕೊಂಡು ಕಾರಲ್ಲಿ ಪ್ಯಾಕ್ ಮಾಡ್ಕೊಂಡ್ವಿ. ಅಮ್ಮ ಅದು ತಗೋ, ಇದು ತಗೋ, ಅದು ಬಿಟ್ಟಿದ್ಯಾ, ಇದು ಬಿಟ್ಟಿದ್ಯಾ ಅಂತ ಹೇಳ್ತಾನೇ ಇದ್ರು. ಸರಿ ಅಂತ ನೋಡ್ತಾ ಇದ್ದೆ. ಆಮೇಲೆ ಎಲ್ಲ ತೊಗೊಂಡಿದ್ದೀನಿ ಅಂದರು. ಅವರಿರು ನಾನು ಇನ್ನೊಂದ್ಸಲಿ ಚೆಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾ ಇದ್ರು. ಆಮೇಲೆ ಎಲ್ಲನೂ ತೊಗೊಂಡು ನಾವು ಕೂಡ ಹೊರಟ್ವಿ. ಬುಜ್ಜಿ ಬೇಬಿನ ಅವರು ತುಂಬ ಮಿಸ್ ಮಾಡ್ಕೊತಾ ಇದ್ರು. ಅವರು ಅದಕ್ಕೆ ಹೋಗ್ಬೇಡ ನೀನು ಬಾ ಅಂತ ಹೇಳಿ ಮಾತಾಡಿಸ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಅಮ್ಮಂಗೂ ಕೂಡ ನಾವು ಬಾಯ್ ಮಾಡಿ ಇನ್ನೇನು ಹೊರಟ್ವಿ. ಬಂದು ಮನೆಗೆ ಬಂದಿರೋ ಅಷ್ಟೊತ್ತಿಗೆ ಫಸ್ಟು ಹೋಗಿದ್ದು ನಾನು ಟೆರಸ್ಗೆ. ಬಿಕಾಸ್ ನೀರೇ ಹಾಕಲ್ಲ ಯಾರೂ. ಗಿಡಗಳೆಲ್ಲ ಒಣಗೋಗ್ಬಿಡುತ್ತಲ್ಲ, ಅದೇ ಬೇಜಾರು ನನಗೆ. ಅದಕ್ಕೋಸ್ಕರ ಫಸ್ಟು ಬಂದಿದ್ದ ತಕ್ಷಣ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಕಳೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೀಳೋಣ ಅಂತ ಹೇಳಿ ಬಂದೆ. ನನಗೆ ಅದು ಆಲ್ಮೋಸ್ಟ್ ತುಂಬ ಗಿಡಗಳು ಒಣಗೋಗ್ಬಿಟ್ಟಿತ್ತು, ಬೇಜಾರಾಗೋಯ್ತು. ಅಂದು ಇವಾಗ ಸಮ್ಮರ್ ಬೇರೆ ಅಲ್ವಾ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಒಂದಿನ ಬಿಟ್ಟು ಒಂದಿನ ನೀರು ಹಾಕಿಲ್ಲ ಅಂದರೆ ಗಿಡಗಳೆಲ್ಲ ಒಣಗೋಗ್ಬಿಡುತ್ತೆ. ಆ್ಯಂಡ್ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರೋದೆಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಊರಿಗೆ ಹೋಗಿ ಫಸ್ಟು ಬಂದಿದ್ದ ತಕ್ಷಣ ನಾನು ಮಾಡೋ ಕೆಲಸಗಳೇ ಗಿಡದ ಹತ್ರ ಹೋಗಿ ಯಾವ್ಯಾವ ಗಿಡಕ್ಕೆ ನೀರು ಬೇಕಾ ಬೇಡವಾ ಎಲ್ಲ ಆರಾಮಾಗಿದೆಯಾ ಅಂತ ನೋಡೋದು. ಸೊ ಹಾಗೆ ಇವತ್ತು ಕೂಡ ಹೋಗಿ ನೋಡಿಕೊಂಡು ಆಮೇಲೆ ಬಂದು ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಆಲ್ರೆಡಿ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಸರಿ ಬೇಳೆ ಸಾರು ಅನ್ನ ಮಾಡಿಬಿಟ್ಟು ಹಪ್ಳ ಎಲ್ಲ ಹುರ್ಕೊಳ್ಳೋಣ ಅಂತ ಹೇಳಿ ಇವಾಗ ಬೇಳೆ ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಏನಿಲ್ಲ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಅರಶಿನ ಪುಡಿ, ಉಪ್ಪು, ತೊಗರಿ ಬೇಳೆ ಹಾಕ್ಬಿಟ್ಟು ಒಂದು 3-4 ವಿಷಲ್ ಹೊಡ್ಸಿ ಚೆನ್ನಾಗಿ ಬೆಂದಮೇಲೆ ನಾವು ಫ್ರೈ ಮಾಡಿಬಿಟ್ಟು ಒಗ್ಗರಣೆ ಕೊಡೋದಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಅದನ್ನು ಕೂಡ ಮಾಡಿ ಹಾಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಕೂಡ ಇತ್ತು. 2 ದಿನ ಇದ್ದಿದ್ದಿಲ್ಲಲ್ಲ ಮನೆಯಲ್ಲಿ, ಸ್ವಲ್ಪ ಧೂಳೆಲ್ಲ ಆಗಿತ್ತು. ಅದನ್ನು ಕೂಡ ಮುಗಿಸ್ಕೊಂಡೆ. ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ. ಹಸ್ಬೆಂಡ್ ಬಂದುಬಿಟ್ಟು ನನ್ನ ಫ್ರೆಂಡು ರಿಸೆಪ್ಷನ್ ಇದೆ ನಮ್ಮೂರಲ್ಲೇ. ಬೆಳಗ್ಗೆನೇ ಕಾಲ್ ಮಾಡಿ ಹೇಳಿದರು, ಬೆಳಗ್ಗೆ ಹೋಗೋಕ್ಕಾಗಿಲ್ಲ, ಇವಾಗ ಹೋಗೋಣ ಬಾ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ರೆಡಿಯಾಗಿ ಹೊರಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಅಲ್ಲೋಗಿ ಗಂಡು ಹೆಣ್ಣಿಗೆ ವಿಶ್ ಮಾಡಿಬಿಟ್ಟು ಗಿಫ್ಟ್ಗಳ ಕೊಟ್ಬಿಟ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅವ್ರ ಮನೆದು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅದನ್ನು ಕೂಡ ಹೊರಗಡೆಯಿಂದನೇ ನೋಡಿಕೊಂಡು ನಾವು ಕೂಡ ಬಂದ್ವಿ. ಯಪ್ಪ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಇವತ್ತು. ಆ್ಯಂಡ್ ರೈಸ್ ಎಲ್ಲ ಮಾಡಿಬಿಟ್ಟೇ ಹೋಗಿದ್ದೆ. ಆಲ್ಮೋಸ್ಟ್ ಎಲ್ಲನೂ ಮಾಡಿಕೊಂಡು ಆಮೇಲೆ ಹೋಗಿದ್ದಲ್ವ. ಸೊ ಹಾಗಾಗಿ ನೀವೇ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮನೆ ಇವ್ರದ್ದು. ತೋಟದಲ್ಲಿ ಮನೆ ಇರೋದು, ತುಂಬ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಟಿಂಗ್ಸ್ ಎಲ್ಲ ಹಾಕಿದ್ರ ಹಾಗೆ ಮಾತಾಡಿಸ್ಕೊಂಡು ಮನೆಗೆ ಬಂದ್ವಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ತಮ್ಮನ ಹೆಂಡತಿಗೆ ಎಲ್ಲರೂ ವಿಶ್ ಕೂಡ ಮಾಡಿಬಿಡಿ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.